ನಮಸ್ಕಾರ. ಎಸ್.ಎ. ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ನನ್ನ ಪ್ರೀತಿಯ ಕುಚುಕುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಈ ಅಕ್ಕಿ ಅಂತ ತೋರಿಸ್ತಾ ಇದ್ದೀನಿ. ಜಾತಿ ಅಂದರೆ ಬೇರೆ, ಲೈನ್ ಅಂದರೆ ಬೇರೆ. ತಿಳ್ಕೊಳ್ಳಿ. ಲೈನ್ ಅಂತ ಎಂದ್ಕೊಂತಾರೆ, ಜಾತಿ ಅಂತ ಎಂದ್ಕೊಂತಾರೆ. ಜಾತಿ ಅಂತ ಅಂದರೆ ಅದರಲ್ಲಿ ಸಬ್ಜಾ, ಧೂಮ, ತಾಮ್ರಲ್ಲಿ ಈ ಥರ ಬರುತ್ತೆ ಜಾತಿ. ಅವು ಜಾತಿನೂ ಒಂದೇ, ಲೈನು ಒಂದೇ ಅಂದರೆ ನೀವು ಅನ್ಕೋಬೇಕು, ನಾನು ಅನ್ಕೊಳ್ಳಲ್ಲ ಸೇದವಡಿಲಿ. ಯಾಕೆ ಅಂದರೆ ಲೈನ್ ಅನ್ನೋದು ಏನಕ್ಕೆ ಅಂದರೆ ಬ್ರೆಡ್ ಲೈನ್. ಯಾವ ಲೈನಲ್ಲಿ, ತಾಮ್ರ ಲೈನಲ್ಲಿ ಇಕ್ಕವ್ರ, ಧೂಮ ಲೈನಲ್ಲಿ ಇಕ್ಕವ್ರ, ರೇಗ್ದಾರ್ ಲೈನಲ್ಲಿ ಇಕ್ಕವ್ರ, ಅದು ಲೈನು, ಬ್ರೆಡ್ ಲೈನ್ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋ ತಮ್ಮ. ಜಾತಿನೂ ಒಂದೇ, ಲೈನು ಒಂದೇ ಅಂತ ಹೇಳ್ತೀಯಲ್ಲ, ಜಾತಿನೂ ಒಂದೇ ಅಲ್ಲ, ಲೈನು ಒಂದೇ ಅಲ್ಲ. ಲೈನು ಅಂದರೆ ಬ್ರೆಡ್ ಲೈನು. ಯಾವ ಬ್ರೆಡ್ ಲೈನು? ತಾಮ್ರಲ್ಲಿ ಇಕ್ಕಿದೆಯಾ, ರೇಗ್ದಾರಲ್ಲಿ ಇಕ್ಕಿದೆಯಾ, ಧೂಮದಲ್ಲಿ ಇಕ್ಕಿದೆಯಾ, ತಾರದಲ್ಲಿ ಇಕ್ಕಿದೆಯಾ? ಬ್ರೆಡ್ ಲೈನು ಉಳಿಸ್ಕೊಂಬಂದಿದ್ವಿ ಅವಾಗಿಂದ. ಅದಕ್ಕೆ ಅನ್ನೋದು ಜಾತಿ. ಯಾವ ಜಾತಿ? ಜಾತಿಲಿದ್ರೆ ಆಡ್ಬಿಡುತ್ತೆ. ಯಾವ ಜಾತಿಲಿದ್ರೆ ಆಡುತ್ತೆ? ಯಾವ ಜಾತಿ ಮಾಡಿದ್ಯಾ ನಿನ್ನ ದವಡಿಲಿ? ರಿಯಾಲಿಟಿ ಇದು ಇರೋದು. ಲೈನ್ ಅಂದ್ರು ಒಂದೇ ಅಣ್ಣ, ಜಾತಿ ಅಂದ್ರು ಒಂದೇ ಅಣ್ಣ ಅಂದ್ರೆ ನೀನು ಅನ್ಕೊಂಡಿದ್ಯಾ? ನನಗೆ ಯಾರು ಗುರು ಇಲ್ಲ, ಅಣ್ತಂದ್ರು. ನಾನು ಒರಿಜಿನಾಲಿಟಿ ಶೋಕ್ ಕಲ್ತಿದ್ದೀನಿ, ನನಗೇನು ಗೊತ್ತಿದೆ ಅದು ಹೇಳ್ತಾ ಇದ್ದೀನಿ. ನೀನು ಲೈನ್ ಅಂದ್ರು ಒಂದೇ, ಜಾತಿ ಅಂದ್ರು ಒಂದೇ ಅಂದರೆ ಬಂದು ನನ್ನ ಹತ್ರ ತೋರಿಸ್ಕೊಡು. ಆವಾಗ ನೀನು ಯಾವ ಥರ ಹೇಳ್ತಾ ಇದೀಯ ಅಂತ ತಿಳ್ಕೊತೀನಿ. ಸುಮ್ಮನೆ ಜಾತಿ ಲೈನ್ ಅಂದ್ರು ಒಂದೇ ಅಣ್ಣ, ನೀವು ಶೋಕಿ ಸರಿಯಾಗಿ ಕಲ್ತಿಲ್ಲ, ಮೋಸವಾಗಿ ಹೇಳ್ಕೊಡು. ಅದು 30 ವರ್ಷ ಶೋಕ್ ಮಾಡ್ತೀನಿ ಅಂದರೆ ಎಷ್ಟು ಜನ ಶೋಕ್ದಾರ, ಹಳೆ ಶೋಕ್ದಾರ ನೋಡಿರ್ಬೋದು, ಎಷ್ಟು ಅಕ್ಕಿ ಬಿಟ್ಟಿರ್ಬೋದು. ಹಂಗೆ ಶೋಕ್ ಮಾಡ್ದಲ್ಲಿ ಅಕ್ಕಿ ಹಚ್ತಾ ಇದ್ದೀನ, ಟೂರ್ನಮೆಂಟಲ್ಲಿ ಕಪ್ಗಳು ಹೊಡೆದಿದ್ದೀನ, ಪಂದ್ಯದಲ್ಲಿ ಗೆದ್ದಿದ್ದೀನ. ಶೋಕು ಲೈನು ಅಂದರೆ ಬ್ರೆಡ್ ಲೈನು. ಯಾವ ಬ್ರೆಡ್ ಲೈನ್? ಜಾತಿ ಅಂದರೆ ಯಾವ ಜಾತಿ, ಯಾವ ಜಾತಿಲಿ ಚೆನ್ನಾಗಿ, ಅದೇನು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ನೋಡಿ, ಇದು ಬಂದು ಹೊಸ ಜಾತಿ, ಹಳೆ ಜಾತಿ. ಏನು ಹೇಳಿ? ಹೊಸ ಜಾತಿ, ಹಳೆ ಜಾತಿ ಏನಣ್ಣ ಅಂತ ನಾನು ಹೊಸ ಶೋಕ್ದಾಗ ಕೇಳಿದ್ದೀರ. ಅವ್ರಿಗೆ ಎಸ್.ಎ. ದೌಡಿಯಿಂದ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಇದು ಬಂದು ಹಳೆ ಜಾತಿ, ಹಳೆ ಲೈನು, ಬ್ರೆಡ್ ಲೈನು. ಇದು ಹೊಸ ಜಾತಿ, ಹೊಸ ಲೈನು, ಹೊಸ ಬ್ರೆಡ್ ಲೈನು. ಇದು ಏನು ಇದ್ರದ್ದು ವ್ಯತ್ಯಾಸ ಹೇಳ್ತೀನಿ, ಹೊಸ ಶೋಕ್ದಾರ್ ತಿಳ್ಕೊಳ್ಳಿ. ಇದು ಬಂದು ಏನು 30 ವರ್ಷದಿಂದ ಈ ಲೈನು ಅವ್ರ ತಾತ ಮುತ್ತಾತ ಮಕ್ಕಳು ಇದರಲ್ಲಿ ನೋಡಿ ಲೈನ್ನ ಮಾಡಿಕ್ಕಿರೋದು. ಚೆನ್ನಾಗಿ ಆಡ್ತದೆ. ಟೂರ್ನಮೆಂಟಲ್ಲಿ 8 ಓವರ್, 9 ಓವರ್, 10 ಓವರು ಈ ಥರ ಈ ಜಾತಿಲಿ ಆಡಿದೆ. ಯಾವ ಜಾತಿ? ಸಬ್ಜಾ ಜಾತಿಲಿ ಆಡಿದೆ. ಒಳ್ಳೆ ಲೈನು, ಬ್ರೆಡ್ ಲೈನು ಚೆನ್ನಾಗಿದೆ ಇದಕ್ಕೆ ಅಂತ ನಾವು ಹಳೆ ಜಾತಿ ಅವಾಗ 30 ವರ್ಷದಿಂದ ಇಕ್ಕೊಂಬಂದಿದ್ದೀವಲ್ಲ, ಈ ಜಾತಿ ನಮ್ಮ ದೌಡಿಲಿ, ಎಸ್.ಎ. ದೌಡಿಲಿ ಇದು ಹಳೆ ಜಾತಿ. ಇದು ಹೊಸ ಜಾತಿ ಅಂದರೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇದನ್ನ ನಾವು ಇವಾಗ ಹೊಸದಾಗಿ ಜೊತೆ ಹಾಕಿರ್ತೀವಿ. ಹೊಸ ಶೋಕ್ದಾರ್ ಬಂದಿರ್ತಾನೆ, ಅವನು ಮಾಡ್ತಾನೆ ಅಂದರೆ ಇದು ಹೊಸ ಶೋಕ್ದಾರ, ಹೊಸ ಜಾತಿ. ಇವನು ಆರಿಸಿ ಇವನು 10 ವರ್ಷ ಇದರಲ್ಲಿ ಒಳ್ಳೆ ಟೈಮಿಂಗ್ಸ್ 8 ಓವರ್, 9 ಓವರ್, 10 ಓವರ್, 12 ಓವರ್, 13 ಓವರ್ ಬಿಟ್ಟರೆ ಕಿಲಾಡಿ ಅವರೇ ಜಾತಿ. ಅದೆಲ್ಲ ಸುಳ್ಳು. 12 ಓವರ್ ಆಡುತ್ತೆ, ನೆಕ್ಸ್ಟ್ ವರ್ಷ 7 ಓವರ್ ಆಡುತ್ತೆ, 8 ಓವರ್ ಆಡುತ್ತೆ, 13 ಓವರ್ ವರ್ಷನೂ 100 ಅಕ್ಕಿದು 100 ಅಕ್ಕಿನೂ ಆಡೋಲ್ಲ, ಯಾವುದೋ ಒಂದು ಅಕ್ಕಿ ಆಡ್ಬೋದು ಅಷ್ಟೇ. ಅಕ್ಕಿಲಿ 7 ಓವರ್ 8 ಓವರ್ ಹಿಂಗೆ ಆಡ್ತವೆ. ಅದರ ದೌಡಿಲಿ ಈ ಲೈನು ಅವನು ಒಂದು 15 ವರ್ಷ 20 ವರ್ಷ ಈ ಲೈನಲ್ಲಿ ಮಾಡ್ಕೊಂಡು ಬಿಡ್ಕೊಂಡು ಟೂರ್ನಮೆಂಟ್ಗೆ 8 ಓವರ್ 9 ಓವರ್ 10 ಓವರ್ ಹಿಂಗೆ ಬಿಡ್ಕೊಂಬತ್ತಾನಲ್ಲ, ಅವನು ಒಂದು 15 ವರ್ಷ ಆದರೆ ಇದು ಹಳೆ ಲೈನ್ ಅಕ್ಕಿ, ಹಳೆ ಶೋಕ್ದಾರ್ ಅಂತಲೇ ಹೇಳೋದು. ಹೊಸ ಶೋಕ್ದಾರ್ ಈಗ ಬಂದಿರ್ತಾನಲ್ಲ, ಹೊಸ ಶೋಕ್ದಾರ್, ಹೊಸ ಲೈನು ಅಂತಾರೆ. ಅವನು ಅದನ್ನ ಕಾಪಾಡ್ಕೊಂಡು ಉಳಿಸ್ಕೊಂಡು ಲೈನ್ಗಳು ಮಾಡ್ಕೊಂಬಂದಿರ್ತಾನಲ್ಲ, ಅವಾಗ ಹಳೆ ಲೈನು. ಈಗ ಪೂಟ್ಗಳು ಅಂದರೆ ಅದು ಬೇರೆ. ಇವಾಗ ಹಳೆ ಜಾತಿಲಿ ಒರಿಜಿನಲ್ ಸಬ್ಜಾ ಹಾಕಿ ಫ್ಯೂರಾಗಿ ಇಳಿಸಿದ್ರೆ ಅವು ಒರಿಜಿನಲ್ ಜಾತಿ, ಒಂದೇ ಬಣ್ಣ ಬರುತ್ತೆ. ಈಗ ಪೂಟ್ಗಳು ಮಾಡಿ ಕಲರ್ ಬಿಚ್ಕೊತದೆ. ಜಾತಿ ಒರಿಜಿನಲ್ ತೆಗ್ದಾರೆ. ಈಗ ನಾನು ನೋಡಿ, ನಾನು ಮೀಡಿಯಮ್ ಗೋಧಿ ಕಲರ್ ಒಂದು ಕಡೆ, ನಾನು ಫಾರಿನ್ ಹುಡುಗಿನ ಮದುವೆ ಆಗ್ಬಿಟ್ರೆ ಮಕ್ಕಳು ಹುಡ್ತವೆ. ಫುಲ್ ವೈಟಾಗಿ ಹುಟ್ಬೋದು, ಇಲ್ಲ ಫುಲ್ ನಂತರ ಹುಡ್ಬೋದು. ಅಂದರೆ ಅದು ಪೂಟು, ಅದು ಅಮೇರಿಕಾ, ನಾನು ಇಂಡಿಯಾ. ವೆಸ್ಟ್ ಇಂಡೀಸ್ ಹುಡುಗಿನ ಅದೇ ಅನ್ಕೋ. ಈಗ ಅವಳು ಹೆಣ್ಣು, ನಾನು ಗಂಡೆ. ಅವಳು ಇಲ್ಲ ಫುಲ್ ಕಪ್ಪು ಹುಟ್ಬಿಡ್ಬೋದು ವೆಸ್ಟ್ ಇಂಡೀಸ್ ಥರ, ಇಲ್ಲ ನನ್ನ ಥರನೇ ಹುಟ್ಬೋದು. ಅವಳು ವೆಸ್ಟ್ ಇಂಡೀಸು, ನಾನು ಅಕ್ಕಿಲ್ಲ. ಹಂಗೆ ಜಾತಿನ ಬ್ರೀಡ್ ಪೂಟು ಹೊಡೆದಾಕವ್ರೆ ಅಂತ ಹೇಳ್ಬೋದು. ಒರಿಜಿನಲ್ ಜೊತೆ ಅಂದರೆ ರೇಗ್ದಾರೆ ಮಾಡಿ ರೇಗ್ದಾರೆ ಬಿಚ್ಕೊತಾವಲ್ಲ, ಯಾವುದೇ ಬಣ್ಣೆ ಬಿಚ್ಕೊಳ್ದಲ್ಲೇ ಒರಿಜಿನಾಲಿಟಿ ಬರ್ತವೆ. ಒರಿಜಿನಲ್ಲಾಗಿ ಇಕ್ಕೊಂಡು ಅದನ್ನೇ ಪುಟ್ ಮಾಡ್ಕೊಂಡು
ಒರಿಜಿನಲ್ಲೇ ಹಳೇ ಜಾತಿ ಇಕ್ಕೊಂಬಂದಿರ್ತಾರಲ್ಲ ಅದಕ್ಕೆ ಹಳೇ ಜಾತಿ ಅಂತ ಹೇಳ್ತಾರೆ. ಹಳೇ ಜಾತಿಯ ಅಕ್ಕಿನ ಇದಕ್ಕೆ ನೋಡಿ, ಇದು ಬಂದು ಇದಕ್ಕೊಂದು ಗೇರ್ವ ಹಾಕೋದು, ಇಲ್ಲ ಇದಕ್ಕೆ ತಾರ ಮಾಡೋದು, ಚೀನಿ ಮಾಡೋದು, ಇಲ್ಲ ಯಾವುದಾದ್ರು ಧೂಮ ಮಾಡೋದು, ಜಾಕ್ ಮಾಡೋದು, ಈ ಲೈನಿಗೆ ಮಾಡಿದಾಗ ಇದರಲ್ಲಿ ಪುಟ್ ಬಿಚ್ಕೊತವೆ. ಅದ್ರಲ್ಲಿ ಅದ್ರ ಮಕ್ಕಳು ಮಾಡ್ತೀವಲ್ಲ ನಾವು, ಅವೆಲ್ಲ ಪೂಟ್ಗಳು ಅಂತ ಹೇಳ್ಬೋದು ಅಷ್ಟೇ. ಇದು ಜಾತಿಲಿ ಏನಂದರೆ ಪೂಟ್ಗಳು ಆಡ್ತವೆ. ಪೂಟಲ್ಲೂ ಅಷ್ಟೇ. ಇವಾಗ ನೋಡಿ, ಹಳೆ ಜಾತಿಲೂ 7 ಓವರ್ 8 ಓವರ್ 10 ಓವರೇ ಆಡಿದ್ದು. ಏನು ರೆಕಾರ್ಡ್ 15 ಓವರ್ 20 ಓವರ್ ಆಡಿಲ್ಲ ಎಲ್ಲೂ. ಇವಾಗೇನು ಹೊಸ ಪೂಟ್ಗಳು ಅಕ್ಕಿ ಆಡ್ತವೆ, ಅದೇ ಥರನೇ ಅವಾಗಲೂ ಆಡಿರೋದು. ಇವನು ಒಳ್ಳೊಳ್ಳೆ ಟೈಮಿಂಗ್ಸ್ 13 ಓವರ್ ಲೆಕ್ಕ ಇಲ್ದಂಗೆ ಬಿಡ್ತಾವ್ರೆ, 12 ಕಾಲ ಓವರ್ ಲೆಕ್ಕ ಇಲ್ದಂಗೆ ಬಿಡ್ತಾವ್ರೆ. ಅವೆಲ್ಲ ಪೂಟ್ಗಳಾದ್ರೂ ಅಕ್ಕಿ ಆಡ್ತಾವೆ. ನಾವು ಕೆಲವು ದವಡಿಲಿ ಕೆಲವರು ಹಳೆ ಜಾತಿನ ಇಟ್ಕೊಂಡು ಅವರು ಬಿಡ್ಕೊಂಬರ್ತಾ ಇದ್ದಾರೆ. ಅವಾಗ ದವಡಿ ಮೇಂಟೆನೆನ್ಸ್ ಮಾಡ್ಕೊಂಬಂದಿರೋದು. ಇವಾಗ ನನ್ನ ದವಡಿಲಿ ನನ್ನ ಅಕ್ಕಿ ನನ್ನ ಶೋಕಿ ನಾನು ಹೆಂಗಾರ ದವಡಿ ಮಾಡ್ತೀನಿ, ಪ್ರಯೋಗ ಮಾಡ್ತೀನಿ. ಅಕ್ಕಿ ಬಿಡಬೇಕು, ಟೂರ್ನಮೆಂಟ್ಗೆ ಆಡಬೇಕಷ್ಟೇ ಅಂತ ನನ್ನ ಜೊತೆ ಮಾಡಿ ಅಕ್ಕಿ 10 ಓವರ್ ಬಿಡ್ತೀನಿ ಅಂತ ಅಂದರೆ ಪುಟ್ ಮಾಡಿ, ಅದು ಒಳ್ಳೆ ಅಕ್ಕಿನೇ. ನಾನು ಆ ಲೈನ್ನ ತಿಳ್ಕೊಂಡಿದ್ದೀನಿ. ಇದಕ್ಕೂ ಅದಕ್ಕೂ ಹೊಂದ್ಕೊತದ ಬ್ರೆಡ್ ಲೈನು. ಬಣ್ಣ ನಮ್ಗೆ ಯಾವ್ದಾರ ಬಿಚ್ಕೊಳ್ಳಿ, ಅಕ್ಕಿ ಆಡೋ ಗುಣ ಇರಬೇಕು. ಆಡ್ತದಾ? ಒಂದು 6 ಓವರ್ 7 ಓವರ್ 8 ಓವರ್ 9 ಓವರ್ 10 ಓವರ್ ಆಡುತ್ತಾ? ಬಣ್ಣ ಯಾವ ಕಲರ್ ಆದರೆ ನಾನು ಆಡೋಕ್ಕೆ ಬಂದಿರೋದು ಶೋಕಿ, ಆಡ್ಸೋಕ್ಕೆ ಟೂರ್ನಮೆಂಟ್ ಸ್ಪರ್ಧೆಗೆ ಆಡ್ಬೇಕು ನನ್ನ ಅಕ್ಕಿ. ಅದು ಆಡೋ ಗುಣ ಇದೆಯಾ? ಪೂಟ್ ಆದ್ರೇನು ಹಳೆ ಜಾತಿ ಆದ್ರೇನು? ನನ್ನ ಪ್ರಶ್ನೆ ಎಸ್ಸೇ ದೌಡಿಲಿ ಹೊಸ ಶೋಕ್ತಾರೆ ಏನು ಕೇಳಿದ್ರೆ ಅವರಿಗೆ. ಕೆಲವರು ಹೆಂಗೆ ಅರ್ಥ ಮಾಡ್ಕೊಂಬಿಟ್ಟು ಏನೇನೋ ಕೇಳಿದ್ರೆ ಅದನ್ನ ಒರಿಜಿನಾಲಿಟಿಲಿ ಕೂತ್ಕೊಂಡು ಹೇಳಿ. ಎಲ್ಲೋ ಕೂತ್ಕೊಂಡು ಅಣ್ಣ ವೀಡಿಯೋ ಮಾಡ್ತೀರಾ? ಎಲ್ಲೋ ಕೂತ್ಕೊಂಡು ವೀಡಿಯೋ ಮಾಡಲ್ಲ, ನನ್ನ ದೌಡಿಲೇ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ. ನನ್ನ ಬೇಕಾದ್ರೆ ಫೋನ್ ನಂಬರ್ ಇರುತ್ತೆ, ನಿಮ್ಗೆ ಏನೇ ಇದ್ರು ಪ್ರಶ್ನೆ ಕೇಳ್ಬೋದು. ನನಗೆ ಗೊತ್ತಿರೋದು ಹೇಳ್ತೀನಿ, ನಿಮಗೆ ಗೊತ್ತಿದ್ರೆ ಹೇಳಿ ಕೇಳ್ಕೊತೀನಿ. ನಮ್ಮದೇ ಕರೆಕ್ಟು ನಿಮ್ಮದೇ ಕರೆಕ್ಟು ಅಂತ ಇಲ್ಲಿ ಯಾರು ಹೇಳೋದೇನು ಬೇಡ. ಕರೆಕ್ಟ್ ಇದ್ರೆ ತಗೊಳ್ಳಿ, ಕರೆಕ್ಟ್ ಇಲ್ವಾ ಅಣ್ಣ ಹಿಂಗೆ ಹೇಳ್ತಾ ಇದ್ದೀರಾ, ಇದು ಯಾವ ಥರ ಅಣ್ಣ ಅಂತ ಕೇಳ್ರಿ, ಹೇಳ್ತೀನಿ. ಇಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳ್ಕೊಡಿ, ನಾನು ಕಲ್ತ್ಕೊತೀನಿ. ಅದು ಬಿಟ್ಬಿಟ್ಟು ನಾನೇ ಕಿಲಾಡಿ, ಇಲ್ಲ ನಾನು ಹೇಳ್ತಾ ಇರೋದು ನೀವೇ ಕಿಲಾಡಿ, ಆ ಥರ ಬೇಡ. ಅಕ್ಕಿ ಶೋಕಲ್ಲಿ ನಾನು ಕಿಲಾಡಿ ಅಲ್ಲ, ನೀವು ಕಿಲಾಡಿ ಅಲ್ಲ, ಕಲಿತಾ ಹೋದ ಸುಮಾರಿದೆ. ಅಂದರೆ ಒರಿಜಿನಲ್ ಈಗ 30 ವರ್ಷದಿಂದ ಏನು ಶೋಕ್ ಮಾಡ್ಕೊಂಬಂದಿದ್ದೀನಿ ಅದು ಹೊಸ ಶೋಕ್ದಾಗ ಹೇಳ್ಕೊಡ್ತಾಯಿದ್ದೀನಿ. ಇದು ಕಾಪಾಡ್ಕೊಂಬಂದಿದ್ದೀನಿ ಅವಾಗಿಂದ ಹಳೆ ಜಾತಿ. ಇದು ಹೊಸದಾಗಿ ಲೈನ್ ಮಾಡಿದ್ದೀನಿ, ಹೊಸ ಲೈನು. ಇದ್ರ ಬಗ್ಗೆ ಪ್ರಯೋಗ ಮಾಡ್ತೀನಿ. ಇದರಲ್ಲೇ ಆಡ್ತಾ ಚೆನ್ನಾಗೆ ನೋಡಿ. ಇದು ಹಳೆ ಜಾತಿ 8 ಓವರ್ 9 ಓವರ್ 7 ಓವರ್ ಹಿಂಗೆ ಆಡಿದೆ. ಇದು ಒಂದು 12 ಓವರ್ ಆಡ್ಬಿಡ್ತು ಒಂದು ಕಡೆ. ಇದಕ್ಕಿಂತ ಟಾಪ್ ಇದು. ಆ ಥರ ಆಡವೆ ಪೂಟಲ್ಲಿ. ಹಂಗಾರೆ ಇದು ಫೇಲ್ ಮಾಡೋಕ್ಕಾಗುತ್ತಾ? ಇದ್ರ ಕೆಪಾಸಿಟಿ ಇದು, ಇದ್ರ ಕೆಪಾಸಿಟಿ ಇದು. ನಾವು ಅಕ್ಕಿ ಶೋಕ್ ಮಾಡ್ತಾಯಿದ್ವಿ, ಪ್ರಯತ್ನ ಮಾಡೋಣ, ಒಳ್ಳೆ ಬ್ರೀಡ್ಗಳು ಮಾಡೋಣ, ಟ್ರೈ ಮಾಡೋಣ, ಅಕ್ಕಿ ಆಡ್ಸೋಣ. ಜಾತಿ ಅಂದರೆ ಒಂದೇ, ಲೈನು ಅಂದರೆ ಒಂದೇ ಅನ್ನೋದು ತಪ್ಪು. ಜಾತಿ ಅಂದರೆ ಸಬ್ಜಾ, ಚೀನಿ, ತಾರ ಈ ಥರ ಜಾತಿಗಳು ಯೂಸ್ ಮಾಡ್ತಾರೆ. ಲೈನು ಅಂದರೆ ಬ್ರೆಡ್ ಲೈನ್. ಯಾವ ಬ್ರೆಡ್ ಲೈನ್? ತಾಮ್ರಲ್ಲಿ ಚೆನ್ನಾಗಿದೆ, ಈ ತಾಮ್ರಲ್ಲಿ ಬ್ರೆಡ್ ಲೈನ್, ಸಬ್ಜಾದಲ್ಲಿ ಬ್ರೆಡ್ ಲೈನ್, ತಾರಗಳಲ್ಲಿ ಬ್ರೆಡ್ ಲೈನ್ ಮಾಡಿದ್ವಿ. ಇದು ಬ್ರೆಡ್ ಲೈನ್ ಚೆನ್ನಾಗಿದೆ, ಬ್ರೆಡ್ ಲೈನು ಈ ಲೈನಲ್ಲಿ ಇಕ್ಕಿದ್ವಿ. ಲೈನು ಯಾವ ಲೈನು? ತಾಮ್ರ ಲೈನಲ್ಲಿ ಇಕ್ಕಿದ್ರ, ರೇಗ್ದಾರಲ್ಲಿ ಇಕ್ಕಿದ್ರ, ಧೂಮದಲ್ಲಿ ಇಕ್ಕಿದ್ರ ಲೈನು. ಅದು ಶಬ್ದಕ್ಕೆ ಹೇಳೋದಷ್ಟೇ. ಇಷ್ಟೇ ಎಸ್ಸೇ ದೌಡಿಲಿ ನೀವು ತಿಳ್ಕೊಂಡು ಇನ್ನೊಬ್ರ ಹತ್ರ ತಿಳ್ಕೊಳ್ಳಿ. ನಾನು ಎಸ್ಸೇ ದೌಡಿಲಿ ಏನು ಕೇಳಿದ್ರೆ ನಾನು ಹೊಸ ಶಬ್ದಲ್ಲಿ ನನಗೆ ಏನು ಗೊತ್ತಿದೆ ಅದು ಹೇಳಿದ್ದೀನಿ. ಸರಿನಾ ತಪ್ಪ ನೀವು ಹೇಳಿ, ಬೇಕಾದ್ರೆ ಕಾಲ್ ಮಾಡಿ ಚರ್ಚೆ ಮಾಡೋಣ. ನಿಮ್ದು ಕರೆಕ್ಟಾ ನಂದು ಕರೆಕ್ಟಾ ಹೇಳ್ಕೊಡಿ. ನಿಮ್ಮದೇ ಕರೆಕ್ಟ್ ಇದೆ ಅಂದರೆ ನನಗೆ ಕರೆಕ್ಟು ಅಂತ ಅನ್ಸಿದ್ರೆ ಒಪ್ಕೊತೀನಿ. ಇಲ್ಲ ಸುಮ್ಮನೆ ಏನೇನೋ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಹೇಳಿರೋದು ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ, ಕಣ್ಣು ಮುಂದೆ ಶೋಕಿ ಮಾಡ್ತಾ ಇರ್ತೀರ. ನಿಮ್ಗೆ ಇವತ್ತಲ್ಲ ನಾಳೆಗೆ ಇದೇ ಕರೆಕ್ಟು ಅಂತ ಅನಿಸುತ್ತೆ. ಅನ್ಸ್ಮೇಲಾರ ಎಸ್ಸೇ ದೌಡಿಯವರು ಕರೆಕ್ಟು ಅಂತ ಅನ್ಸಿದ ಮೇಲಾರ ನಮ್ಗೆ ಒಳ್ಳೇದಾಗಲಿ. ಈಗ ಅನಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟೇ ಹೊಸ ಶೋಕ್ದವ್ರಿಗೆ ಹೇಳೋದು. ತಿಳ್ಕೊಳ್ಳಿ. 4 ಜನ ನನ್ನ ಹತ್ರನೇ ತಿಳ್ಕೊಬೇಕು ಅಂತ ಅಲ್ಲ, ನೀವು 4-5 ಜನ ತಿಳ್ಕೊಂಡು ಒರಿಜಿನಾಲಿಟಿ ಯಾವ ಶೋಕು ಅಂತ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಹಳೆ ಲೈನು ಹೊಸ ಲೈನು ಇಷ್ಟೇ. ಜಾತಿ ಇಷ್ಟೇ ಸಿಂಪಲ್, ಜಾಸ್ತಿ ದೊಡ್ಡದೇನೂ ಇಲ್ಲ. ದೊಡ್ಡದಾದರೆ ಹೇಳ್ಕೊಡಿ ಅಂತ ಹೇಳ್ತಾ ನನ್ನ ನಂಬರ್ ಎಲ್ಲರಿಗೂ ಗೊತ್ತು. ಮಾಡಿ ಕಾಲ್ ಮಾಡಿ ಚರ್ಚೆ ಮಾಡೋಣ. ಇಲ್ಲೇನು ಜಗಳ ಆಡೋದೇನೂ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ.